ಜೀವನ್ ಲಾಭ್ ಒಂದು ಟ್ರೆಡಿಷನಲ್ ಪಾಲಿಸಿ ಅಂದರೆ ಯಾವುದೇ ರೀತಿ ಮಾರ್ಕೆಟ್ ಲಿಂಕ್ ಇರೋದಿಲ್ಲ. ಇದರಲ್ಲಿ ವರ್ಷ ಬೋನಸ್ ಅನ್ನೋದು ಸಿಗ್ತಾ ಇರುತ್ತೆ. ಸೊ ಈ ಜೀವನ್ ಲಾಭ್ ಪಾಲಿಸಿಲಿ ರೆಗ್ಯುಲರ್ ಪ್ರೀಮಿಯಂ ಅಂತ ಕರಿತೀವಿ. ಸೊ ಇದನ್ನು ಯಾವ ಥರ ಬೇಕಾದ್ರೆ ಆಪ್ಟ್ ಮಾಡ್ಬೋದು. ಈ ಒಂದು ಪಾಲಿಸಿಲಿ ಮ್ಯಾಕ್ಸಿಮಮ್ ಏನೇನು ಬೆನಿಫಿಟ್ಸ್ ಇದೆ ಅಂತ ಡಿಸ್ಕಸ್ ಮಾಡ್ತೀನಿ. ಈ ಪ್ಲ್ಯಾನಲ್ಲಿ 3 ಥರ ಟರ್ಮ್ ಇರುತ್ತೆ. ಒಂದು ಬಂದು 25 ಇಯರ್ಸ್ ಅಂತ ಕರಿತೀವಿ, ಇನ್ನೊಂದು 21 ಇಯರ್ಸ್, ಇನ್ನೊಂದು 16 ಇಯರ್ಸ್. ಸಪೋಸ್ ಒಬ್ಬ ವ್ಯಕ್ತಿ 16 ಇಯರ್ಸ್ ಪಾಲಿಸಿ ತೊಗೊಂಡ್ರೆ 10 ಇಯರ್ಸ್ ಮಾತ್ರ ಕಟ್ಟಬೇಕು. ಈ ಒಂದು ಎಕ್ಸಾಂಪಲ್ಲಿ ನಾನು 21 ಇಯರ್ಸ್ ಟರ್ಮ್ ತೊಗೊಂಡಿದ್ದೀನಿ. ಈ ಒಂದು ಪಾಲಿಸಿ ಮಿಸ್ಟರ್ ಅಜಯ್ ಅನ್ನೋರಿಗೆ ಸೇಲ್ ಮಾಡ್ತಾ ಇದ್ದೀವಿ. ಅವ್ರ ಏಜ್ ಬಂದು 30 ಇಯರ್ಸ್. 30 ಇಯರ್ಸ್ ಆಗಿರೋಂಥ ಅಜಯ್ ಈ ಪಾಲಿಸಿ ತೊಗೊಂಡ್ರೆ ಸಮ್ ಅಶ್ಯೂರ್ಡ್ 20 lakhs ಅಂತ ತೊಗೊಂಡ್ರೆ ಪಾಲಿಸಿ ಟರ್ಮ್ 21 ಇಯರ್ಸ್ ಇರುತ್ತೆ. ಪ್ರೀಮಿಯಂ ಕಟ್ಟಬೇಕಾಗಿರೋದು ಬರೀ 15 ಇಯರ್ಸ್ ಮಾತ್ರ. ಇದರಲ್ಲಿ ಆಕ್ಸಿಡೆಂಟಲ್ ಕವರೇಜ್ ಮತ್ತು ಡಿಸಬಿಲಿಟಿ ಕವರೇಜ್ ಅನ್ನೋದು ಕೂಡ ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ 20 lakhs ಇರುತ್ತೆ, ವಿಚ್ ಈಸ್ ಎಕ್ಸ್ಟ್ರಾ ದೆನ್ ಡೆತ್ ಸಮ್ ಅಶ್ಯೂರ್ಡ್. ಸೊ ಇದರಲ್ಲಿ ನೀವು ಟೋಟಲ್ ಪ್ರೀಮಿಯಂ ಪೇ ಮಾಡೋದು ಬಂದು 17,28,191 ರೂಪೀಸು. ನಿಮಗೆ ಸಿಗೋಂಥ ಅಮೌಂಟ್ ಬಂದು 40,48,000 ರೂಪೀಸ್. ಈ ಒಂದು ಪಾಲಿಸಿಲಿ ನೀವು ಮಂತ್ಲಿ, ಕ್ವಾರ್ಟರ್ಲಿ, ಆಫ್ ಇಯರ್ಲಿ ಮತ್ತು ಇಯರ್ಲಿ ಥರ ಕಟ್ಬೋದು. ಸೊ ಈ ಒಂದು ಪಾಲಿಸಿಲಿ ನಾನು ಸಮ್ ಅಶ್ಯೂರ್ಡ್ 20 lakhs ಅಂತ ತೊಗೊಳೋದ್ರಿಂದ ಮೆಚುರಿಟಿ ಅಮೌಂಟು 21st ಇಯರಲ್ಲಿ ತಮ್ಗೆ ಏನೇನು ಸಿಗುತ್ತೆ, ಸಮ್ ಅಶ್ಯೂರ್ಡ್ 20 lakhs ಸಿಗುತ್ತೆ. ಅದ್ರ ಜೊತೆಗೆ ಬೋನಸ್ ಅನ್ನೋದು 21 ಇಯರ್ಸ್ ಸಿಗುತ್ತೆ. ಅದು ಬಂದು ಟೋಟಲ್ 18,48,000 ಇರುತ್ತೆ. ಇದಷ್ಟೇ ಅಲ್ಲದೆ ಈ ಒಂದು ಪಾಲಿಸಿಲಿ ಫೈನಲ್ ಅಡಿಷನ್ ಬೋನಸ್ ಅಂತ ಕೂಡ ಸಿಗುತ್ತೆ. ಅದು 2 lakhs ಇರುತ್ತೆ. ಈ ಪ್ಲ್ಯಾನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಸಪೋಸ್ ಇಲ್ಲಿ ಆ್ಯನ್ಯುಯಲ್ ಪ್ರೀಮಿಯಂ 1,15,044 ರೂಪಾಯಿ ಕಟ್ತಾ ಇದ್ದಾರೆ ಫಾರ್ ಟೋಟಲ್ 15 ಇಯರ್ಸ್ಗೆ ಅಂದಾಗ ಅವ್ರು ಕಟ್ಟೋದು ಬಂದು 17,28,191 ರೂಪೀಸ್ ಇರುತ್ತೆ. ಸೊ ಇದರಲ್ಲಿ ಸಿಗೋ ಅಂಥ ಮೆಚುರಿಟಿ ಅಮೌಂಟಲ್ಲಿ ಏನೇನಿರುತ್ತೆ ಅಂದರೆ ಸಮ್ ಅಶ್ಯೂರ್ಡ್ ಇರುತ್ತೆ, ಪ್ಲಸ್ ಬೋನಸ್ ಫಾರ್ ಆಲ್ ದ ಇಯರ್ಸ್ ಇರುತ್ತೆ, ಪ್ಲಸ್ ಫೈನಲ್ ಅಡಿಷನ್ ಬೋನಸ್ ಅಂತ ಕರಿತೀವಿ. ಸೊ ಮೆಚುರಿಟಿ ಇವು 3 ಜೊತೆಗೆ 21 ಇಯರ್ಸಲ್ಲಿ ಪೇ ಮಾಡ್ತಾರೆ. ಎಕ್ಸ್ಪೆಕ್ಟೆಡ್ ಮೆಚುರಿಟಿ ಅಮೌಂಟ್ ಅಂತ ಬಂದಾಗ ಆ್ಯಸ್ ಪರ್ ದ ಕರೆಂಟ್ ಬೋನಸ್ಸು 40,48,000 ರೂಪೀಸ್ ಇರುತ್ತೆ. ಸೊ ಇದರಲ್ಲಿ ನಾರ್ಮಲ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ, ಅದ್ರ ಜೊತೆಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ಸೊ ಈ ಪಾಲಿಸಿಲಿ ಇನ್ನೊಂದು ಎಕ್ಸ್ಟ್ರಾ ಬೆನಿಫಿಟ್ ಏನಂದರೆ 1 ಇಯರ್ ಪ್ರೀಮಿಯಂ ಕಟ್ಟಾದಮೇಲೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇದೆ ಇದರಲ್ಲಿದೆ. ಸಪೋಸ್ ಏನಾದ್ರು 5 ಇಯರ್ಸ್ ಪಾಲಿಸಿ ರನ್ ಆಗಿತ್ತು, ನಾನು ಎಲ್ಲರೂ ಲೋನ್ ತೊಗೊಬೇಕು ಅಲ್ಲಿ ಇಲ್ಲಿ ಅಂದಾಗ ಅಲ್ಲಿಗಿಂತ ಈ LIC ಪಾಲಿಸಿ ಲೋನ್ ತೊಗೊಂಡ್ರೆ ನಿಮಗೆ ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಕಮ್ಮಿ ಇರುತ್ತೆ. ಈ ಪ್ಲ್ಯಾನ್ ಬೆನಿಫಿಟ್ಸ್ನ ಎಕ್ಸಾಂಪಲ್ ಜೊತೆಗೆ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅಜಯ್ ಅನ್ನೋರು ಏಜ್ 30 ಇದ್ದಾಗ ಈ ಪಾಲಿಸಿ ಬೈ ಮಾಡ್ತಾರೆ. ಬೈ ಮಾಡಿ ಪಾಲಿಸಿ ನಂಬರ್ ಕಂಪ್ಲೀಟ್ ಆದ ತಕ್ಷಣ ಅವ್ರಿಗೆ 20,88,000 ರೂಪೀಸ್ ಕವರೇಜ್ ಇರುತ್ತೆ. ಅದು ಫ್ಯಾಮಿಲಿ ಪ್ರೊಟೆಕ್ಷನ್ಗೋಸ್ಕರ. ಸೊ ಸಪೋಸ್ ಈ ಪಾಲಿಸಿ ತೊಗೊಂಡಂಥ ವ್ಯಕ್ತಿ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಬೈ ಆಕ್ಸಿಡೆಂಟ್ ಅಂದಾಗ, ಆಕ್ಸಿಡೆಂಟ್ ಅಂದರೆ ನಾಟ್ ಓನ್ಲಿ ರೋಡ್ ಆಕ್ಸಿಡೆಂಟ್, ಏರ್ ಆಕ್ಸಿಡೆಂಟ್ ಇರ್ಬೋದು, ಅಥವಾ ಏನೋ ಒಂದು ನ್ಯಾಚುರಲ್ ಕೆಲಾಮಿಲಿಟೀಸ್ ಇರ್ಬೋದು. ಸೊ ಈ ಥರ ಏನಾದ್ರು ಆದರೆ ಸೊ ಈ 20 lakhs ಅನ್ನೋದು ಆಕ್ಸಿಡೆಂಟಲ್ ಕವರೇಜ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಹಂಗಾಗಿ ಆಕ್ಸಿಡೆಂಟಲ್ ಕವರೇಜ್ ಫ್ರಮ್ ದ ಡೇ 1 ಎಷ್ಟಿರುತ್ತೆ ಅಂದರೆ 20,88,000 ನಾರ್ಮಲ್ ಕವರೇಜ್ ಜೊತೆಗೆ 20 lakhs ಆಕ್ಸಿಡೆಂಟಲ್ ಕವರೇಜ್ ಅಂತ ತೊಗೊಂಡ್ರೆ ಟೋಟಲ್ 40,88,000 ರೂಪೀಸ್ ಇರುತ್ತೆ. ಸೊ ಪ್ರೀಮಿಯಂ ಕಟ್ತಾ ಬರ್ತಾರೆ ಅಜಯ್ 15 ಇಯರ್ಸ್ ತನಕ. ಸಪೋಸ್ ಅಟ್ ದ ಏಜ್ ಆಫ್ 35 ಏನಾರು ಆಯಿತು ಅಂದರೆ ಅಜಯ್ ಫ್ಯಾಮಿಲಿಗೆ 25,28,000 ರೂಪೀಸ್ ವಿಲ್ ಬಿ ಪೇಯಬಲ್ ಇಫ್ ಇಟ್ ಈಸ್ ನಾರ್ಮಲ್ ಕವರೇಜ್. ಅದೇ ಏನಾದ್ರು ಇಫ್ ಇಟ್ ಈಸ್ ಡ್ಯೂ ಟು ಆಕ್ಸಿಡೆಂಟ್ ಅಂದರೆ 45,28,000 ವಿಲ್ ಬಿ ಪೇಯಬಲ್. ಸೊ ಈ ಪ್ಲ್ಯಾನು ಫ್ಯಾಮಿಲಿ ಪ್ರೊಟೆಕ್ಷನ್ಗೆ ತುಂಬ ಸೂಟಬಲ್ ಆಗುತ್ತೆ. ಸಪೋಸ್ ಇದೇ ಪಾಲಿಸಿ ರನ್ ಆದಮೇಲೆ 21 ಇಯರ್ಸ್ ಅಂತ ಬಂದಾಗ ಅಜಯ್ಗೆ 51 ಇಯರ್ಸ್ ಆಗಿರುತ್ತೆ. ಅಜಯ್ಗೆ 51 ಇಯರ್ಸ್ ಆದಾಗ ಟೋಟಲ್ ಮೆಚುರಿಟಿ ಅವ್ರಿಗೆ 40,48,000 ಸಿಗುತ್ತೆ. ಇದು ಟ್ಯಾಕ್ಸ್ ಫ್ರೀ ಇರುತ್ತೆ. ಸೊ ಈ ಒಂದು ಅಮೌಂಟ್ನ ಅವರು ಬೇಕಾದಂಗೆ ಅವ್ರು ಲಮ್ಸಮ್ ಆಗಿ ಯೂಸ್ ಮಾಡ್ಕೊಬೋದು, ಅಥವಾ ಇದನ್ನು ರಿಟೈರ್ಮೆಂಟ್ ಆಗಿ ಇನ್ಸ್ಟಾಲ್ಮೆಂಟ್ಸಲ್ಲಿ ಕೂಡ ಅವರು ತಗೊಬೋದು. ಅಜಯ್ ಈ ರೀತಿ ಪ್ಲ್ಯಾನ್ ಮಾಡಿರೋದ್ರಿಂದ 51 ಇಯರ್ಸ್ ಅವ್ರ ಏಜ್ ಆಗಿದ್ದಾಗ ಅವ್ರಿಗೆ ಒಂದು ಲಮ್ಸಮ್ ಮೆಚುರಿಟಿ 40,48,000 ಸಿಗ್ತಾ ಇದೆ. ಇದು ಅವ್ರ ಮಕ್ಕಳ ಹೈಯರ್ ಎಜುಕೇಷನ್ಗೋಸ್ಕರ ಯೂಸ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ಅವ್ರ ರಿಟೈರ್ಮೆಂಟ್ ಕೂಡ ಅವ್ರು ಇದನ್ನು ಯೂಸ್ ಮಾಡ್ಬೋದು. ಸೊ ಅವ್ರು ತೊಗೊಂಡಿರೋಂಥ ಡಿಸಿಷನ್ ಪರ್ಫೆಕ್ಟ್ ಆಗಿದೆ.
ಈ ಒಂದು ಪ್ಲ್ಯಾನ್ನ ನೀವು ಬೈ ಮಾಡಬೇಕಂದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಇಮ್ಮಿಡಿಯೇಟ್ ಆಗಿ ಈ ಪಾಲಿಸಿನ ನಾನು ಕಂಪ್ಲೀಟ್ ಮಾಡಿ. ಈ ಥರ ಫರ್ದರ್ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ.